ಆಂಕರ್ ಅನುಶ್ರೀ ಅವರ ಮದುವೆ ಬಹಳ ಅದ್ದೂರಿಯಾಗಿ ಗ್ರ್ಯಾಂಡ್ ಆಗಿ ಆಗಿದೆ. ಅನೇಕ ಸೆಲೆಬ್ರಿಟಿಗಳು ಖುದ್ದಾಗಿ ಹೋಗಿ ಅವರಿಗೆ ಆಶೀರ್ವಾದವನ್ನು ಮಾಡಿ ಬಂದಿದ್ದಾರೆ. ಸೊ ಮದುವೆಯ ವಿಡಿಯೋಗಳು, ತಯಾರಿಯ ವಿಡಿಯೋಗಳು, ಕಾಕ್ಟೇಲ್ ಪಾರ್ಟಿಯ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ತುಂಬ ಜನಕ್ಕೆ ಗೊಂದಲ ಇತ್ತು, ಅನುಶ್ರೀ ಅವರು ಯಾಕೆ ಇಷ್ಟು ಸೀಕ್ರೆಟ್ ಆಗಿ ಮದುವೆ ಆಗ್ತಾ ಇದ್ದಾರೆ, ಎಲ್ಲೂ ಹೇಳ್ಕೊಂಡ್ಲಿಲ್ಲ. ಒಂದು ಇನ್ವಿಟೇಷನ್ ಕಾರ್ಡನ್ನು ಕೂಡ ಅವರ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ, ಯೂಟ್ಯೂಬ್ ಚಾನಲ್ನಲ್ಲಿ ಅವರು ನಾನು ಮದುವೆ ಆಗ್ತಾ ಇದ್ದೀನಿ, ಎಲ್ಲರೂ ಬರೋಕ್ಕಾಗದೇ ಇದ್ರೂ ಇದ್ದಲ್ಲೇ ಆಶೀರ್ವದಿಸಿ ಅಂತ ಯಾಕೆ ಹೇಳಲಿಲ್ಲ, ನಿಮ್ಮ ಮನೆ ಮಗಳು ನಾನು ಅನುಶ್ರೀ ಅಂತ ಹೇಳುವಂಥ ಅನುಶ್ರೀ ಅವರು ಮದುವೆನ ಇಷ್ಟು ಸೀಕ್ರೆಟ್ ಆಗಿ ಯಾಕೆ ಆದರು. ಜೊತೆಗೆ ಅವರು ಮದುವೆ ಆದಂಥ ರೆಸಾರ್ಟ್ ಬಾಗಿಲನ್ನು, ಇಡೀ ಕಾಂಪೌಂಡಿನ ಗೇಟ್ನ ಬಾಗಿಲನ್ನು ಕ್ಲೋಸ್ಡ್ ಮಾಡಿದರು. ಒಳಗಡೆ ಎಲ್ರಿಗೂ ಹೋಗೋದಕ್ಕೆ ಅವಕಾಶ ಇರಲಿಲ್ಲ. ಸೆಕ್ಯೂರಿಟಿಗಳು ಹೊರಗಡೆನೇ ನಿಂತು ಕಾಯ್ತಾ ಇದ್ರು. ಯಾರೇ ಒಳಗೆ ಹೋಗೋದಕ್ಕೆ ಪ್ರಯತ್ನ ಪಟ್ಟರು ತಡಿತಾ ಇದ್ರು. ಯಾಕೆ ಅಂತ ಅದಕ್ಕೆ ಕಾರಣ ಇದೀಗ ಬಯಲಾಗಿದೆ. ಅನುಶ್ರೀ ಅವರ ತಂದೆ ಸಂಪತ್ ಕುಮಾರ್. ಹೌದು, ಎಲ್ರಿಗೂ ಗೊತ್ತಿರೋ ಹಾಗೆಯೇ ಒಂದು 3-4 ವರ್ಷಗಳ ಹಿಂದೆ ಅನುಶ್ರೀಗೊಬ್ಬರು ತಂದೆ ಇದ್ದಾರೆ. ಅವರ ಹೆಸರು ಸಂಪತ್ ಕುಮಾರ್ ಅಂತ. ಹಾಗೆಯೇ ಅವರು ಇದೀಗ ಅನುಶ್ರೀ ಅವರನ್ನು ಬಿಟ್ಟು ಹೋಗಿದ್ದಾರೆ. ಜೊತೆಯಲ್ಲಿಲ್ಲ. ಅನುಶ್ರೀ ತೀರಾ ಚಿಕ್ಕ ವಯಸ್ಸಿನಲ್ಲೇ ಅನುಶ್ರೀ ಅವರ ತಾಯಿಗೆ ಮೋಸ ಮಾಡಿ, ತನ್ನ ಮಕ್ಕಳು ತುಂಬ ಚಿಕ್ಕ ವಯಸ್ಸಿನವರು, ನನ್ನ ಮಕ್ಕಳ ಜೊತೆಗಿರಬೇಕು ಅನ್ನೋದನ್ನು ನೆನಪಿಸಿಕೊಳ್ಳದೆ ಬಿಟ್ಟು ಹೋಗಿದ್ದಾರೆ ಅನ್ನುವಂಥ ಒಂದು ಫ್ಯಾಮಿಲಿ ಡ್ರಾಮಾ ಗೊತ್ತಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ, ನ್ಯೂಸ್ ಚಾನಲ್ಗಳಲ್ಲಿ ಸಂಪತ್ ಕುಮಾರ್ ಅವರು ಕನಿಕರವಾಗಿ ಬೇಡ್ಕೊಂಡಿದ್ರು, ಪರಿಪರಿಯಾಗಿ ಬೇಡ್ಕೊಂಡಿದ್ರು, ನನ್ನನ್ನು ದಯವಿಟ್ಟು ಬಂದು ಕರ್ಕೊಂಡು ಹೋಗು ಮಗಳೇ, ನಾನು ನಿಮ್ಮ ಜೊತೆಗೆ ಬದುಕಬೇಕು ಅಂತ ಆಸೆ ನನಗೆ ಅಂತ ಬೇಡ್ಕೊಂಡಿದ್ದಂಥ ವಿಡಿಯೋಗಳು ವೈರಲ್ ಆಗಿತ್ತು. ಅಂತ ಸಂಪತ್ ಕುಮಾರ್ ಅವರು, ಅನುಶ್ರೀ ಅವರು ಬೆಳೆದು ದೊಡ್ಡವರಾಗಿ ಹೆಸರು ಮಾಡೋವರೆಗೂ ಬರದೇ ಇದ್ದವರು ಸಡನ್ನಾಗಿ ಯಾಕೆ ಬಂದರು ಅನ್ನೋದು ಎಲ್ಲರ ಪ್ರಶ್ನೆ ಆಗಿತ್ತು. ಬಟ್ ಆವತ್ತಿನ ಸಂದರ್ಭದಲ್ಲಿ ಕೆಲವರು ಅನುಶ್ರೀಗೆ ಬುದ್ಧಿ ಹೇಳಿದ್ದು ಕೂಡ ಇದೆ. ಇಲ್ಲ, ಈಗ ನೀನು ಹೆಸರು ಮಾಡಿದೆಯಾ, ಎಷ್ಟೇ ಇದ್ರೂ ಜನ್ಮ ಕೊಟ್ಟವರು, ಅವ್ರನ್ನ ಹೋಗಿ ಕರ್ಕೊಂಡು ಬಾ, ಅವ್ರ ಜೊತೆಗೆ ನೀನು ಇರಬೇಕು, ಈ ಸಂದರ್ಭದಲ್ಲಿ ಅವ್ರ ಜೊತೆಗೆ ಇರಬೇಕು ಅಂತ. ಬಟ್ ಅನುಶ್ರೀ ಯಾರ ಮಾತನ್ನು ಕೇಳಿರಲಿಲ್ಲ. ಅದು ಅವರ ಪರ್ಸ್ನಲ್ ವಿಷಯ. ಅವರಿಗೆ ತಂದೆ ಆದವನು ಜೊತೆಗೆ ನೆರಳಾಗಿ ನಿಂತ್ಕೊಳ್ಬೇಕಾಗಿದ್ದಂಥ ಸಂದರ್ಭದಲ್ಲಿ ಜೊತೆಗಿರಲಿಲ್ಲ. ಅವತ್ತು ಬಿಟ್ಟು ಹೋದವನು ಈಗೆಲ್ಲೋ ತಾವು ಹೆಸರು ಮಾಡಿ ದುಡ್ಡು ಮಾಡಿದ್ಮೇಲೆ ಬಂದಾಗ ಕರ್ಕೊಂಡು ಹೋಗೋದಕ್ಕೆ ನನಗೂ ಇಷ್ಟ ಇಲ್ಲ ಅಂತ ಸುಮ್ಮನೆ ಇದ್ರು. ಅದು ಅವರ ಪರ್ಸ್ನಲ್ ವಿಚಾರ. ಆದರೆ ಅನುಶ್ರೀ ಅವರ ಮದುವೆ ವಿಚಾರದಲ್ಲಿ ಇದೀಗ ಅವರ ತಂದೆಯ ಹೆಸರು ಕೂಡ ಮತ್ತೆ ವೈರಲ್ ಆಗ್ತಾ ಇದೆ. ಹೌದು, 2023ರಲ್ಲಿ ಅನುಶ್ರೀ ಅವರ ತಂದೆ ಸಂಪತ್ ಕುಮಾರ್ ಅವರಿಗೆ ಸ್ಟ್ರೋಕ್ ಆಗುತ್ತೆ. ಅವರನ್ನು ಶಿವಲಿಂಗಯ್ಯ ಅನ್ನೋರೊಬ್ಬರು ಟೇಕ್ ಕೇರ್ ಮಾಡ್ಕೊಳ್ತಾ ಇದ್ದಾರೆ. ಶಿವಲಿಂಗಯ್ಯ ಅನ್ನೋರು ನೋಡ್ಕೊಳ್ತಾ ಇದ್ದಾರೆ. ಅನುಶ್ರೀ ಅವರ ತಂದೆಗೆ ಸ್ಟ್ರೋಕ್ ಆಗಿ ಅವರ ಸ್ವಾಧೀನವನ್ನು ಕಳ್ಕೊಂಡಿದ್ದಾರೆ. ಹಾಸಿಗೆಯನ್ನು ಹಿಡಿದಿದ್ದಾರೆ, ಹಾಸ್ಪಿಟಲ್ನಲ್ಲಿ ಇದ್ದಾರೆ, ಕ್ರಿಟಿಕಲ್ ಸಿಚುವೇಶನ್ನಲ್ಲಿ ಇದ್ದಾರೆ ಅನ್ನೋದು ಆಗಿನ ಕಾಲದಲ್ಲಿ ಎಲ್ರಿಗೂ ಗೊತ್ತಾಗಿತ್ತು. ಆದರೆ ಇದೀಗ ಅನುಶ್ರೀ ಅವರ ಮದುವೆ ಅದ್ದೂರಿಯಾಗಿ ಆದಾಗ ಇನ್ವಿಟೇಷನ್ ಕಾರ್ಡ್ನಲ್ಲೂ ಕೂಡ ಅನುಶ್ರೀ ಅವರು ಅವರ ತಂದೆಯ ಹೆಸರನ್ನು ಹಾಕಿಸಿರಲಿಲ್ಲ. ಕೇವಲ ತಾಯಿ ಹೆಸರನ್ನು ಮಾತ್ರ ಹಾಕಿಸ್ಕೊಂಡಿದ್ರು. ತಂದೆ ಹೆಸರನ್ನು ಇನ್ವಿಟೇಷನಿಗೆ ಹಾಕಿಸಿಕೊಳ್ಳೋದಕ್ಕೂ ಇಷ್ಟವಿಲ್ಲದ ಮನಸ್ಥಿತಿಯಲ್ಲಿ ಅನುಶ್ರೀ ಇದ್ದಾರೆ. ಅದು ಅವರ ವೈಯಕ್ತಿಕ ವಿಚಾರವೂ ಹೌದು. ಕಷ್ಟದಿಂದ ಬೆಳೆದು ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಊಟ ಇಲ್ಲದೆ, ನಿದ್ದೆ ಇಲ್ಲದೆ ಕೆಲಸಕ್ಕಾಗಿ ಪರದಾಡಿದ್ದಾರೆ. ತಾಯಿಯನ್ನು, ತಮ್ಮನನ್ನು ಹಗಲು ರಾತ್ರಿ ದುಡಿದು ಸಾಕಿದ್ದಾರೆ. ಹೀಗಿರ್ಬೇಕಾದ್ರೆ ತಂದೆಯ ಮೇಲೆ ದ್ವೇಷ, ಸಿಟ್ಟು, ಕೋಪ ಎಲ್ಲವೂ ಕೂಡ ಇದ್ದೇ ಇರುತ್ತೆ. ನಾವು ನೀವು ಕೂತ್ಕೊಂಡು ಹೇಳ್ಬೋದು ಅಯ್ಯೋ ನೋಡ್ಕೋಬೇಕು ಅಂತ. ಬಟ್ ಅವರವರ ಅನುಭವ, ಅವರವರಿಗಾದಂಥ ಅವಮಾನಗಳು ಅವರ ಡಿಸಿಷನ್ ಇಷ್ಟು ಸ್ಟ್ರಾಂಗ್ ಆಗಿರೋದಕ್ಕೆ ಕಾರಣ ಆಗಿರುತ್ತೆ. ಆದರೆ ಅನುಶ್ರೀ ಅವರ ತಂದೆ ಆಮೇಲೆ ಎಲ್ಲಿ ಹೋದ್ರು, ಏನು ಮಾಡ್ತಿದ್ದಾರೆ, ಈಗ ಹೇಗಿದ್ದಾರೆ, ಬದುಕಿದ್ದಾರೆ, ಸತ್ತಿದ್ದಾರೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ಯಾವಾಗ ಅನುಶ್ರೀ ಅವರು ಅದ್ದೂರಿಯಾಗಿ ಮದುವೆ ಆದರೂ, ಮದುವೆಯ ಫೋಟೋಸ್ಗಳು, ವಿಡಿಯೋಸ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಓಡಾಡೋದಕ್ಕೆ ಶುರು ಆಯಿತು. ಮತ್ತೆ ಅನುಶ್ರೀ ಅವರ ತಂದೆಯ ಫೋಟೋ ಮತ್ತು ವಿಡಿಯೋಗಳು ಮುನ್ನೆಲೆಗೆ ಬಂದಿದೆ. ಹೌದು, ಅನುಶ್ರೀ ಅವರ ತಂದೆಗೆ ಅನುಶ್ರೀ ಅವರ ಮದುವೆ ಅನ್ನುವಂಥ ವಿಚಾರವೇ ಗೊತ್ತಿಲ್ಲ ಅನ್ನುವಂಥ ಶಾಕಿಂಗ್ ವಿಚಾರ ಈಗ ಗೊತ್ತಾಗ್ತಾ ಇದೆ. ಅನುಶ್ರೀ ಅವರ ತಂದೆಯನ್ನು ಯಾರೋ ಒಬ್ಬರು ಸಾಕ್ತಾ ಇದ್ದಾರೆ, ಅಂದರೆ ನೋಡ್ಕೊಳ್ತಾ ಇದ್ದಾರೆ, ಟೇಕ್ ಕೇರ್ ಮಾಡ್ತಾ ಇದ್ದಾರೆ. ಆದರೆ ಅನುಶ್ರೀ ಅವರ ಮದುವೆ ಅನ್ನೋದು ಅವರ ತಂದೆಗೂ ಕೂಡ ಗೊತ್ತಿಲ್ಲ. ಮಗಳ ಮದುವೆ ಅನ್ನೋದು ಅವ್ರ ತಂದೆಗೆ ಗೊತ್ತಿಲ್ಲದೆ ಇರೋದು ದುರಂತದ ವಿಚಾರ. ಇದೆಲ್ಲವೂ ಅವರ ತಂದೆ ಅವರ ಕೈಯಾರೆ ಮಾಡಿಕೊಂಡಿರುವಂಥ ಎಡವಟ್ಟುಗಳು, ತಪ್ಪುಗಳು. ಹೆಣ್ಣು ಮಕ್ಕಳು ಬೆಳೆಯುವ ಸಂದರ್ಭದಲ್ಲಿ ತಂದೆ ಆದವನು ಜೊತೆಗಿರಬೇಕು. ಆ ಸಂದರ್ಭದಲ್ಲೇ ಇಲ್ಲದೆ ಇದ್ದಾಗ ಹೆಣ್ಮಕ್ಳು ಅವರನ್ನು ಕೇರ್ ಮಾಡಲ್ಲ ಅನ್ನೋದಕ್ಕೆ ಇದು ಬೆಸ್ಟ್ ನಿದರ್ಶನ. ಆದರೆ ಮದುವೆ ಆದ ನಂತರ ಅನುಶ್ರೀ ಅವರ ತಂದೆಗೆ ಅನುಶ್ರೀ ಅವರ ಮದುವೆ ಆಗಿದೆ, ತನ್ನ ಮಗಳ ಮದುವೆ ಆಗಿದೆ ಅನ್ನುವಂಥ ವಿಚಾರ ಮಾಧ್ಯಮಗಳಲ್ಲಿ ನೋಡಿ, ಮೊಬೈಲ್ಗಳಲ್ಲಿ ನೋಡಿ ಗೊತ್ತಾಗಿದೆ. ಸೊ ಅದಾದ ನಂತರ ಕಣ್ಣೀರು ಹಾಕಿದ್ದಾರೆ, ಇದ್ದಲ್ಲಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ನಾನು ತುಂಬ ತಪ್ಪು ಮಾಡಿಬಿಟ್ಟೆ, ಮೋಸ ಮಾಡಿಬಿಟ್ಟೆ, ನಾನು ನಿಂತು ಮದುವೆ ಮಾಡಿಸ್ಬೇಕಾಗಿತ್ತು, ಆದರೆ ಆ ಅರ್ಹತೆ, ಆ ಯೋಗ್ಯತೆ ನನಗೆ ಇಲ್ಲ. ಮುಂದಿನ ದಿನಗಳಲ್ಲಿ ನನ್ನ ಮಗಳು ತುಂಬ ಸುಖಕರವಾಗಿರಲಿ, ಇಲ್ಲಿವರೆಗೂ ಕಷ್ಟದ ಜೀವನವನ್ನು ಅನುಭವಿಸಿದ್ದಾಳೆ, ಇನ್ಮೇಲಾದರೂ ಚೆನ್ನಾಗಿರಲಿ ಅಂತ ಕಣ್ಣೀರು ಹಾಕಿದ್ದಾರೆ. ಮಲಗಿದ್ದಲ್ಲೇ ಕಣ್ಣೀರು ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅವರಿಗೆ ಕೆಲಸ ಕೊಟ್ಟು ಅವರನ್ನು ನೋಡ್ಕೊಳ್ತಿದ್ದಂಥ ಶಿವಲಿಂಗಯ್ಯ ಅವರೇ ಇದೀಗ ಹಾಸ್ಪಿಟಲ್ನ ಖರ್ಚಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಮಾಡ್ತಾ ಇದ್ದಾರೆ. ಅನುಶ್ರೀ ಅವರ ಮದುವೆ ತಂದೆಗೆ ಗೊತ್ತಿಲ್ಲ ಅನ್ನುವಂಥದ್ದು
ಅನ್ನೋದು ಒಂದು ಕಡೆ ಬೇಸರದ ಸುದ್ದಿ ಆಗಿದ್ರೆ ಅದು ಯಾರಿಗೂ ಹೇಳದಂತೆ ಮದುವೆ ಆಗಬೇಕು ಅನ್ನೋದು ಅನುಶ್ರೀ ಅವರ ನಿರ್ಧಾರ ಕೂಡ ಆಗಿತ್ತು. ಒಂದು ವೇಳೆ ಏನಾದರೂ ಗೊತ್ತಾಗಿದ್ದರೆ ಅನುಶ್ರೀ ಅವರ ತಂದೆ ಈ ಕಾರ್ಯಕ್ರಮಕ್ಕೆ ಬಂದಿದ್ರೂ ಆಶ್ಚರ್ಯ ಇರ್ತಿರಲಿಲ್ಲ. ಯಾಕಂದರೆ ಕಳೆದ ಬಾರಿ ಅವರು ಮಾಧ್ಯಮಗಳ ಮುಂದೆ ಮಾತಾಡಬೇಕಾದ್ರೇ ಕಣ್ಣೀರು ಹಾಕಿದ್ರು, ನನಗೆ ಮಗಳು ಬೇಕು, ಮಗಳು ನೋಡಬೇಕು ಅಂತ. ಇನ್ನು ಮದುವೆಗೆ ಸಾರ್ವಜನಿಕರಿಗೂ ಅವಕಾಶ ಇದೆ ಅಂದಿದ್ರೆ ಖಂಡಿತವಾಗಿಯೂ ಅನುಶ್ರೀ ಅವರ ತಂದೆ ಆ ಮದುವೆಗೆ ಬರ್ತಿದ್ರು. ಅಲ್ಲಿ ಒಂದಷ್ಟು ಹೈಡ್ರಾಮಗಳಾಗ್ತಾ ಇತ್ತು. ಸೊ ಆ ಎಲ್ಲರ ಮನಸ್ಸು ಕೂಡ ಕೆಡ್ತಾ ಇತ್ತು. ಒಂದು ಮದುವೆ ಅಂದರೆ ಸಂಭ್ರಮ ಸಡಗರ ಇರಬೇಕು. ಇಷ್ಟು ವರ್ಷ ಕಷ್ಟಪಟ್ಟು ಮದುವೆ ಆಗ್ತಿರುವ ಅನುಶ್ರೀ ಅವರಿಗೆ ಅವರ ಮದುವೆ ಹೀಗೆ ಆಗಬೇಕು ಅನ್ನುವಂಥ ಆಸೆ ಇತ್ತು. ಹಾಗಾಗಿ ಅಪ್ಪಿತಪ್ಪಿಯೂ ತಂದೆಗೆ ವಿಚಾರ ಗೊತ್ತಾಗಬಾರ್ದು, ತಂದೆ ಮತ್ತು ತಂದೆ ಕಡೆಯವರು ಯಾವುದೇ ಕಾರಣಕ್ಕೂ ಈ ಮದುವೆಗೆ ಬರಬಾರ್ದು ಅನ್ನುವಂಥ ಕಾರಣಕ್ಕಾಗಿಯೇ ಅಷ್ಟು ಸೀಕ್ರೆಟ್ ಆಗಿ, ಅಷ್ಟು ಸ್ಟ್ರಿಕ್ಟ್ ಆಗಿ ಮದುವೆ ಆಗಿತ್ತು. ಆದರೆ ಕೆಲವು ಅಭಿಮಾನಿಗಳು ಇದನ್ನು ಅರ್ಥ ಮಾಡ್ಕೊಂಡಿಲ್ಲ. ಅನುಶ್ರೀ ಅವರ ಮದುವೆಯ ರೆಸಾರ್ಟ್ ಮುಂದೆ ಹೋಗಿ ಕೆಲವರು ಕೂಗಾಡಿದ್ದಾರೆ, ಹಾರಾಡಿದ್ದಾರೆ, ಬೆಳೆಸಕ್ಕೆ ನಾವು ಬೇಕು, ಮದುವೆಗೆ ನಾವು ಬೇಡ ಅಂದರೆ ಏನರ್ಥ ಅಂತ. ಆದರೆ ವೈಯಕ್ತಿಕ ವಿಚಾರದಿಂದ ಮನನೊಂದು, ವೈಯಕ್ತಿಕ ವಿಚಾರದಲ್ಲಿ ಡಿಸ್ಟರ್ಬ್ ಆಗಿದ್ದಂಥ ಕಾರಣಕ್ಕಾಗಿ ಅನುಶ್ರೀ ಅವರು ಇಂಥದ್ದೊಂದು ಕಠಿಣವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ಅನುಶ್ರೀ ಅವರು ಅವರ ತಂದೆ ಜೊತೆಗೆ ಮತ್ತು ಅವರ ತಂದೆಯನ್ನು ಸಾಕ್ತಾ ಇದ್ದಂಥವರ ಜೊತೆಗೆ ಆಗ ಮಾತಾಡಿದಂಥ ಒಂದು ವಿಡಿಯೋ ಕೂಡ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ.